ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರ ಮನೆಯಲ್ಲೂ ಹಲಸಿನ ಬೀಜ ಇದ್ದೇ ಇರುತ್ತೆ. ಯಾಕೆಂದರೆ ಈಗ ಹಲಸಿನ ಸೀಸನ್ನು ಇನ್ನೇನು ಮುಗಿತಾ ಬಂತು. ಹಲಸಿನ ತಿಂದು ಅದ್ರ ಬೀಜನ ಎತ್ತಿಟ್ಟಿರ್ತೀರ ಅಲ್ವಾ, ಆ ಬೀಜನ ಉಪಯೋಗಿಸ್ಕೊಂಡು ಎಷ್ಟೊಂದು ವೆರೈಟಿ ಅಡುಗೆಗಳನ್ನ ಮಾಡೋದು ತೋರಿಸಿದ್ದೀನಿ. ಇವತ್ತು ಕೂಡ ಒಂದು ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಲಸಿನ ಬೀಜದ ಗೊಜ್ಜು ಮಾಡೋದಕ್ಕೆ ಫಸ್ಟು ಹಲಸಿನ ಬೀಜನ ಬೇಯಿಸ್ಬಿಟ್ಟು ಇಟ್ಕೋಬೇಕು. ನಾನು ಈ ಹಲಸಿನ ಬೀಜನ ಬಿಸಿಲಲ್ಲಾದರೂ ಇಡ್ಬೋದು ಅಥವಾ ಹುರಿದ್ಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಕುಕ್ಕರಲ್ಲಿ ಹಾಕಿ ಬರೀ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಬೆಂದಿದೆ. ಈ ಬೀಜನ ಪಕ್ಕ ಎತ್ತಿಟ್ಕೊಳ್ತೀನಿ. ಇವಾಗ ಕೆಲವೊಂದು ಐಟಮ್ನ ಹುರ್ಕೋಬೇಕು. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಂಡು ಈ ಎಳ್ಳು ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಳ್ಳು ಒಳ್ಳೆ ಘಮ ಬರೋಕ್ಕೆ ಶುರು ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಅದೇ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ಗೂ ಒಂಚೂರು ಜಾಸ್ತಿ ಮೆಂತ್ಯ, ಇವೆರಡು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಉದ್ದಿನಬೇಳೆ ಲೈಟಾಗಿ ಘಮ ಬರೋಕ್ಕೆ ಶುರು ಆಗಿದೆ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ 15 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹುರ್ಕೊಳ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂಚೂರು ಘಮ ಬರ್ತಿದೆ ಹಾಗೆ 1 ಹಿಡಿ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ, ಈ ತೆಂಗಿನ ತುರಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ತೀನಿ. ಈ ಒಂದು ಬಾಣಲಿ ಶಾಖಕ್ಕೇನೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಹುರಿದಿರೋದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ ಇದನ್ನು ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಗೊಜ್ಜು ಚಟ್ನಿ ಹದದಲ್ಲಿ ರುಬ್ಕೋಬೇಕು. ಅರ್ಧ ಕಪ್ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋದನ್ನ ಪಕ್ಕ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋವಂಥ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ 1 ಟೀ ಸ್ಪೂನ್ ಸಾಸಿವೆ ಚಟಪಟ ಅನ್ನೋಕ್ಕೆ ಶುರು ಆಗಲಿ. ಸಾಸಿವೆ ಚಟಪಟ ಅಂತಿದ್ದ ಹಾಗೆ 1 ಒಣಗಿದ ಮೆಣಸಿನ್ಕಾಯಿ, ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಈ ಒಂದು ಹಲಸಿನ ಬೀಜನ ಹಾಕೊಳ್ತಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದರ ರಸ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಹಾಕೊಂಡಿದ್ದೀನಿ. ಇದಕ್ಕೇನೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಬೆಲ್ಲ 1 ರಿಂದ 1.5 ಟೇಬಲ್ ಸ್ಪೂನ್, ಉಪ್ಪು ಇದು ಹಲಸಿನ ಬೀಜ ಬೇಯಿಸೋದಕ್ಕೆ ಹಾಕಿರೋದ್ರಿಂದ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಹುಳಿಯಲ್ಲಿ ಇದನ್ನು ಚೆನ್ನಾಗಿ ಬೀಜನ ಬೇಯಿಸ್ಕೊಳ್ತಿದ್ದ ಹಾಗೆ ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಳ್ತೀನಿ. ಈಗ ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಂಡು ಇದನ್ನು ಇನ್ನೂ ಒಂದು 5 ರಿಂದ 7 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಮಿಕ್ಸರ್ ಜಾರ್ದು ಕೂಡ ನೀರು ಹಾಕೊಳ್ತಿದ್ದ ಹಾಗೆ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕುದಿ ಬರೋಕ್ಕೆ ಶುರು ಆಗ್ತಿದ್ದ ಹಾಗೆ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಗೊಜ್ಜು ಹದಕ್ಕೆ ಇದನ್ನು ಕುದಿಸ್ಕೋಬೇಕು. ಈ ಟೈಮಲ್ಲಿ ರುಚಿ ನೋಡಿ, ಇನ್ನೇನಾದರೂ ಹುಳಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹುಳಿ ಏನಿರುತ್ತಲ್ಲ ಅದನ್ನು ಹಾಕೋಬೋದು. ಇಲ್ಲ ಅಂದರೆ ಸಾಕು ಅಂದರೆ ಇಷ್ಟೇ ಸಾಕು. ಉಪ್ಪು ಖಾರ ಹುಳಿ ಎಲ್ಲ ಈ ಟೈಮಲ್ಲೇ ಸರಿ ಮಾಡ್ಕೋಬೇಕು. ಕುದಿಯೋದಕ್ಕೆ ಶುರು ಆಗಿದೆ, ಆದರೆ ಹಾರೋದಕ್ಕೆ ಶುರು ಆಗ್ತಾ ಇದೆ, ಸ್ಪ್ಲಿಟರ್ ಆಗುತ್ತೆ. ಅಂದರೆ ಸುತ್ತ ಏನು ನಾವು ಅಡುಗೆ ಮಾಡ್ತಿದ್ದೀವಲ್ಲ ಸರೌಂಡಿಂಗ್ ಎಲ್ಲ ಹಾರೋದಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಲಿಡ್ನ ಅರ್ಧ ಕ್ಲೋಸ್ ಮಾಡಿ ಹೀಗೆ ಸ್ಪ್ಯಾಚುಲ ಅದರೊಳಗಡೆ ಬಿಟ್ಟು ಆವಾಗ ಚೆನ್ನಾಗಿ ಕುದಿಯುತ್ತೆ. ಮಧ್ಯೆ 1-2 ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ಮಧ್ಯ 2-3 ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಇಲ್ಲ ಅಂದರೆ ಈ ಒಂದು ಏನು ಗೊಜ್ಜು ಜೊತೆಗೆ ಈ ಹಲಸಿನ ಬೀಜ ಹೋಗಿ ತಳದಲ್ಲಿ ಅಂಟ್ಕೊಂಡಂತ ಹೋಗ್ಬಿಡುತ್ತೆ. ಗಟ್ಟಿ ದಪ್ಪ ತಳ ಇರೋವಂಥ ಪಾತ್ರೆ ತೊಗೊಳ್ಳಿ, ಆವಾಗ ಸೇಯೋದಿಲ್ಲ. ಇಲ್ಲಾಂದರೆ ತಳ ಹತ್ತದಂಗೆ ಆಗೋಗ್ಬಿಡುತ್ತೆ. ನೋಡಿ, ಒಂದು 7 ನಿಮಿಷನೇ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಉಪ್ಪು ಹುಳಿ ಖಾರ ಎಲ್ಲ ನಾನು ತೋರಿಸಿರೋವಂಥ ಕ್ವಾಂಟಿಟಿಗೆ ಕರೆಕ್ಟಾಗಿದೆ. ಇನ್ನೊಂಚೂರು ನಾನು ಹುಳಿ ಕಿವುಚಿಟ್ಕೊಂಡಿರೋದ್ರಲ್ಲಿ ಸ್ವಲ್ಪ ಮಿಕ್ಕೊಳ್ತು ಅಷ್ಟೇ. ಸ್ಟವ್ ಆಫ್
ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಹಲಸಿನ ಬೀಜದ ಗೊಜ್ಜು ರೆಡಿಯಾಗಿದೆ ನೋಡಿ. ಈ ಗೊಜ್ಜಂತೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಉಪ್ಪು, ಹುಳಿ, ಖಾರ ಎಲ್ಲ ಇದೆ. ಜೊತೆಗೆ ಆ ಬೀಜಕ್ಕೂ ಒಂದು ಹುಳಿ, ಉಪ್ಪು ಎಲ್ಲ ಹಿಡ್ದಿರೋದ್ರಿಂದ, ಖಾರ ಎಲ್ಲ, ಅದಕ್ಕೂ ಕೂಡ ತುಂಬಾ ರುಚಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಈ ಒಂದು ಗೊಜ್ಜನ್ನ ಹಾಕೊಂಡು ತಿಂತಾ ಇದ್ರಂತೂ ಏನು ರುಚಿಯಾಗಿರುತ್ತೆ ಗೊತ್ತಾ. ಬರೀ ಅನ್ನಕ್ಕೊಂದಕ್ಕೆ ಅಲ್ಲ, ರೊಟ್ಟಿ, ದೋಸೆ, ಚಪಾತಿ ಇದೆಲ್ಲದಕ್ಕೂ ಕೂಡ ಸೈಡಲ್ಲಿ ಒಂಚೂರು ನೆಂಚ್ಕೊಂಡು ತಿನ್ಬೋದು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.